ಕೊಡ್ತಾ ಇದೆ. ಪ್ರತಿ ಚದರ ಅಡಿಗೆ ₹2 ಬದಲಿಗೆ ₹1 ಇಳಿಕೆ ಮಾಡುವಂತ ಸಾಧ್ಯತೆ ಇದೆ. ವಸತಿ ಕಟ್ಟಡದ ಪಾರ್ಕಿಂಗ್ ಸ್ಥಳಕ್ಕೆ ಪ್ರತ್ಯೇಕ ತೆರಿಗೆ. ಈ ಬಗ್ಗೆ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆಕ್ರೋಶದ ಹಿನ್ನೆಲೆಯಲ್ಲಿ ತೆರಿಗೆ ಪರಿಷ್ಕರಣೆ ಮಾಡುವಂತ ಸಾಧ್ಯತೆ ಇದೆ. ಕಟ್ಟಡ ಪಾರ್ಕಿಂಗ್ ತೆರಿಗೆ ಇಳಿಕೆಗೆ ಪಾಲಿಕೆ ಪ್ಲಾನ್ ಮಾಡಿಕೊಳ್ತಾ ಇರೋದು. ಪ್ರತಿ ಚದರ ಅಡಿಗೆ ₹2 ಬದಲಿಗೆ ₹1 ಇಳಿಕೆ ಮಾಡಬಹುದು. ವಸತಿ ಕಟ್ಟಡದ ಪಾರ್ಕಿಂಗ್ ಸ್ಥಳಕ್ಕೆ ಪ್ರತ್ಯೇಕ ತೆರಿಗೆ. ಈ ಬಗ್ಗೆ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ಇದೆ. ಈ ಆಕ್ರೋಶ ಹಿನ್ನೆಲೆಯಲ್ಲಿ ತೆರಿಗೆ ಪರಿಷ್ಕರಣೆ ಮಾಡುವಂತ ಸಾಧ್ಯತೆ ಇದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಇದೀಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಪರಿಷ್ಕರಣೆ ಮಾಡಬಹುದು ಅನ್ನುವಂಥ ನಿರೀಕ್ಷೆನ ಇಟ್ಕೊಳ್ಳಲಾಗಿದೆ. ಕಟ್ಟಡ ಪಾರ್ಕಿಂಗ್ ತೆರಿಗೆ ಇಳಿಕೆಗೆ ಪಾಲಿಕೆ ಹೊಸದಾಗಿ ಒಂದು ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ. ಈ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಪ್ರತಿ ಚದರ ಅಡಿಗೆ ₹2 ಬದಲಿಗೆ ₹1 ಇಳಿಕೆ ಮಾಡಬಹುದು ಅನ್ನೋದು. ವಸತಿ ಕಟ್ಟಡ ಪಾರ್ಕಿಂಗ್ ಸ್ಥಳಕ್ಕೆ ಪ್ರತ್ಯೇಕ ತೆರಿಗೆ. ಈ ಬಗ್ಗೆ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ಹಿನ್ನೆಲೆಯಲ್ಲಿ ತೆರಿಗೆ ಪರಿಷ್ಕರಣೆ ಮಾಡುವಂತ ಸಾಧ್ಯತೆ ಇದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಈಗ ಈ ಥರದ್ದು ಬೇಡ ಆಗಿತ್ತು, ಯಾಕೆ ಈ ಯೋಜನೆ, ಇದ್ರ ಬಗ್ಗೆ ಚರ್ಚೆಗಳಾಗಿದೆ. ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಪರಿಷ್ಕರಣೆ ಮಾಡಬಹುದಾದಂಥ ಸಾಧ್ಯತೆಗಳಿಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಈಗ ಆಲ್ರೆಡಿ ಕೆಲವೊಂದಷ್ಟು ಬದಲಾವಣೆಗಳಾಗಿರೋದ್ರಿಂದಲೇ ಸಾರ್ವಜನಿಕರು ಸಾಕು ಅಂತ ಹೇಳ್ತಿದ್ದಾರೆ. ಇದರ ನಡುವೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಸಾರ್ವಜನಿಕ ವಲಯದಲ್ಲಿ ಭಾರಿ ವಿರೋಧ ಇದೆ. ಹಾಗಾಗಿ ಆಕ್ರೋಶದ ಹಿನ್ನೆಲೆಯಲ್ಲಿ ತೆರಿಗೆ ಪರಿಷ್ಕರಣೆ ಮಾಡುವಂಥ ಸಾಧ್ಯತೆಗಳಿಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಕಟ್ಟಡ ಪಾರ್ಕಿಂಗ್ ತೆರಿಗೆ ಇಳಿಕೆಗೆ ಪಾಲಿಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂಥದ್ದು. ಪ್ರತಿ ಚದರ ಅಡಿಗೆ ₹2 ಬದಲಿಗೆ ₹1 ಇಳಿಕೆ ಮಾಡಬಹುದು ಅನ್ನೋ ಅಂದಾಜಿದೆ. ಈ ಬಗ್ಗೆ ಆಲ್ರೆಡಿ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ, ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ವಸತಿ ಕಟ್ಟಡದ ಪಾರ್ಕಿಂಗ್ ಸ್ಥಳಕ್ಕೆ ಪ್ರತ್ಯೇಕ ತೆರಿಗೆ ಇದೆ. ಈ ಬಗ್ಗೆ ಸಾರ್ವಜನಿಕರು ಸಾಕಷ್ಟು ಬಾರಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ, ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಆಕ್ರೋಶ ಅಸಮಾಧಾನಗಳ ಬೆನ್ನಲ್ಲೇ ತೆರಿಗೆ ಪರಿಷ್ಕರಣೆ ಮಾಡಬಹುದಾದಂಥ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಚಿಂತನೆ ನಡೆದಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಪಾಲಿಕೆ ಇದೀಗ ಒಂದು ಪ್ಲಾನನ್ನು ಮಾಡ್ಕೊಳ್ತಾ ಇದೆ, ರೂಪುರೇಷೆಗಳನ್ನು ಸಿದ್ಧ ಮಾಡ್ಕೊಳ್ತಾ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆಗೆ ಅಧಿಕಾರಿಗಳು ಅಥವಾ BBMP ಕಡೆಯಿಂದ ಒಂದು ಅಧಿಕೃತವಾದಂಥ ಕ್ಲಾರಿಟಿ ಬೇಕಾಗತ್ತೆ. ಏನು ಚರ್ಚೆಗಳಾಗಿದೆ, ಯಾವ ಥರದ್ದು ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಸಾರ್ವಜನಿಕರಿಗೆ ಹೊರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಪ್ರಯತ್ನಕ್ಕೆ ಮುಂದಾಗಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಕಟ್ಟಡ ಪಾರ್ಕಿಂಗ್ ತೆರಿಗೆ ಇಳಿಕೆಗೆ ಪಾಲಿಕೆ ಪ್ಲಾನ್ ಮಾಡ್ಕೊಂಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಏನಿದೆ ಈ ಬಗ್ಗೆ ಡೀಟೇಲ್ಸ್? ಮುಖ್ಯವಾಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ವಲಯ ವಾರದಲ್ಲಿ ತೆರಿಗೆಯನ್ನು ಸಂಗ್ರಹ ಮಾಡುವಂತ ಪದ್ಧತಿ ಇದೆ. ಅದರಲ್ಲಿ ಈಗ ಹೊಸದಾಗಿ ಜನಸಾಮಾನ್ಯರಿಗೆ ಪ್ರತಿ ₹12 ಫಿಕ್ಸ್ ಅನ್ನ BBMP ಮಾಡಿತ್ತು. ಅದಾದ ಬಳಿಕ ಸಾರ್ವಜನಿಕವಾಗಿ ಸಾಕಷ್ಟು ಟೀಕೆ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಮಂಡಿಸಿದಂತಹ ಒಂದು ಬಜೆಟ್ ನಲ್ಲಿ ₹3 ಅಥವಾ ₹2 ಇಳಿಕೆ ಮಾಡಬೇಕಂತ ಪ್ರಸ್ತಾಪವನ್ನ ಮಾಡಿತ್ತು. ಆದ್ರೆ ಆ ಬಗ್ಗೆನೂ ಕೂಡ ಚರ್ಚೆಗಳಾದಾಗ ಈ ಸದ್ಯ ಹಾಲಿ ನಮಗೆ ವಸತಿ ಕಟ್ಟಡಗಳ ಪಾರ್ಕಿಂಗ್ ಶುಲ್ಕ ಏನಿದೆ, ತೆರಿಗೆ ಶುಲ್ಕ ಕೇವಲ 60 ಪೈಸೆಯನ್ನ ಜನಸಾಮಾನ್ಯರು ಪಾವತಿ ಮಾಡ್ತಿದ್ದಾರೆ. ಅದರ ಮೌಲ್ಯವನ್ನ ₹1 ಮಾತ್ರ ಮಾಡಿ ಅದಕ್ಕಿಂತ ಹೆಚ್ಚಿನದಾಗಿ ನೀವು ಶುಲ್ಕವನ್ನ ಹೆಚ್ಚಳ ಮಾಡಿದ್ರೆ ಮತ್ತಷ್ಟು ನಮಗೆ ಆರ್ಥಿಕವಾಗಿ ಹೊರೆ ಆಗತ್ತೆ ಅನ್ನುವಂತಹ ಚರ್ಚೆಗಳು ಬಂತು. ಆ ಬಗ್ಗೆ ಮನವಿ ಕೂಡ ಜನಸಾಮಾನ್ಯರಿಂದ BBMP ಬಂದಂತ ಹಿನ್ನೆಲೆಯಲ್ಲಿ ಈಗ ಮತ್ತೆ ಪರಿಷ್ಕರಣೆಗೆ, ಯಾಕಂದ್ರೆ ತೆರಿಗೆ ಶುಲ್ಕವನ್ನ ಪರಿಷ್ಕರಣೆಗೆ ಈಗ ಪಾಲಿಕೆ ಆಡಳಿತ ವರ್ಗ ಮುಂದಾಗ್ತಾ ಇರುವಂತದ್ದು. ಸಹಜವಾಗಿ ಇದ್ದಂತಹ ₹2 ಅಥವಾ ₹3 ಪ್ರಸ್ತಾಪವನ್ನ ಈಗ ₹1 ಇಳಿಕೆ ಮಾಡಿ ಮರು ಆದೇಶವನ್ನು ಹೊರಡಿಸುವಂತಹ ಸಾಧ್ಯತೆಗಳು ಇರುವಂತದ್ದು. ಥ್ಯಾಂಕ್ ಯು.